ಇನ್ನು ಕಟ್ಟಕಡಿಯ ರಾಶಿ ಮೀನರಾಶಿಗೆ 2024ರ ಭವಿಷ್ಯ ಹೇಗಿದೆ ಬಸವರಾಜ್? 2024ರ ಮೀನರಾಶಿಯ ರಾಶಿ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ ಪ್ರಥಮವಾಗಿ ಬಹಳಷ್ಟು ಅದೃಷ್ಟಗಳು ತುಂಬ ಚೆನ್ನಾಗಿರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಆದರೆ ಮಧ್ಯಮದಲ್ಲಿ ಸ್ವಲ್ಪ ಫಲ ಕೂಡ ಕಡಿಮೆ ಕೊಡುತ್ತೆ. ಯಾಕೆಂದರೆ ಇವರಿಗೆ ಈಗಾಗಲೇ ಸಾಡೆ ಸಾತಿಯ ಪ್ರಾರಂಭಿಕ ಭಾಗ ಕೂಡ ಆಗಿರುತ್ತೆ. ಜನ್ಮದಲ್ಲೇ ಇರತಕ್ಕಂಥ ರಾಹು ಆಗ್ಬೋದು, 2ರಿಂದ 3ಕ್ಕೆ ಹೋಗ್ತಾ ಇರತಕ್ಕಂಥ ಗುರು ಆಗ್ಬೋದು, ಹಾಗೆಯೇ 1ರಿಂದ 7ರಲ್ಲಿರ್ತಕ್ಕಂಥ ರಾಹು ಕೇತು, ಶನಿ ಮತ್ತು ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ಶನಿ, ಇದನ್ನೆಲ್ಲವನ್ನು ನಾವು ನೋಡೋಕೆ ಹೋದಾಗ ವರ್ಷದ ಪ್ರಾರಂಭಿಕ ಭಾಗ ಭಾಳ ಅದ್ಭುತವಾಗಿರುತ್ತೆ. ಎಲ್ಲವೂ ಕೂಡಿ ಬರ್ತಾ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಫುಲ್ಫಿಲ್ ಆಗ್ತಕ್ಕಂಥ ಯೋಗ ಕೂಡ ಇವರಿಗೆ ಇರ್ತೈತೆ. ಆದರೂ ಕೂಡ ಉದ್ಯೋಗದ ವಿಷಯದಲ್ಲೂ ಕೂಡ ಅಲರ್ಟ್ ಆಗಿರ್ತೀರಾ. ವ್ಯಾಪಾರ ಯೋಗ ತುಂಬ ಚೆನ್ನಾಗಿರುತ್ತೆ. ವಿದೇಶ ಪ್ರಯಾಣ ಇರ್ಬೋದು, ಶುಭ ಸುದ್ದಿಗಳಿರ್ಬೋದು. ಹಾಗೆಯೇ ಇವಾಗಲೇ ಮನೆ ಕಟ್ತಾ ಇದ್ದೀರಾ, ಅದು ಪರಿಪೂರ್ಣ ಆಗ್ತಕ್ಕಂಥ ಯೋಗ. ಹಾಗೆ ಹಣಕಾಸಿನ ವಿಷಯದಲ್ಲಿ ಪಾಲುದಾರಿಕೆಯಿಂದ ಆಗ್ಬೋದು, ತಾವು ಇನ್ವೆಸ್ಟ್ಮೆಂಟ್ ಹೂಡಿಕೆಯಿಂದ ಆಗ್ಬೋದು, ಶೇರ್ ಮಾರ್ಕೆಟ್ ಆಗ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ ಪ್ರಾರಂಭಿಕ ಭಾಗ ಜುಲೈ ತನಕ ಬಹಳಷ್ಟು ಅದೃಷ್ಟದ ಕೂಡಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರು, ನನಗಿನ್ನೇನು ಅವಕಾಶನೇ ಇಲ್ವಾ, ನನಗೇನು ಜಾಬಲ್ಲಿ ಯೋಗ ಇಲ್ವಾ, ನನಗೆ ಬಡ್ತಿ ಸಿಗಲ್ವಾ, ನನಗೆ ಪ್ಯಾಕೇಜ್ ಚೇಂಜ್ ಆಗಲ್ವಾ ಅಂತಕ್ಕಂಥ ಮಹಿಳೆಯರಿಗೂ ಸಹ ಇದು ಸಾಕಷ್ಟು ಶುಭದ ಕಾಲ ಕೂಡ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಕಾಲ ಕೂಡ ಮೀನರಾಶಿಯ ಪ್ರಾಥಮಿಕ ಭಾಗ ಜುಲೈ ತನಕ ಚೆನ್ನಾಗಿರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ತಾವು ಏನು ಹೇಳುತ್ತೆ, ನಡ್ಕೊಂಡಂಗೆ ಪಡ್ಕೊಳ್ತೀರಾ. ಕಷ್ಟಪಟ್ಟಂಗೆ ಕಷ್ಟಕ್ಕೆ ಫಲ ಸಿಗುತ್ತೆ, ಶ್ರಮಕ್ಕೆ ಫಲ ಸಿಗುತ್ತೆ. ಆರ್ಥಿಕ ಯೋಗಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಜೂನಿಂದ ಸೆಪ್ಟೆಂಬರ್ ತನಕ ಸ್ವಲ್ಪ ಕಷ್ಟಗಳು, ನಷ್ಟಗಳು, ತಾವು ಮಾಡ್ಕೊಳ್ತಕ್ಕಂಥ ಸ್ನೇಹಿತರಾಗ್ಬೋದು, ದುರ್ಜನರ ಸಹವಾಸ ಆಗ್ಬೋದು, ಸಹವಾಸಗಳಿಂದ ಒಂದಷ್ಟು ಕೆಡ್ತಕ್ಕಂಥ ಸಾಧ್ಯತೆ. ಹಣಕಾಸಿನ ಯೋಗಗಳು ಊರ್ಧ್ವ ಮುಖದಲ್ಲಿ ಹೆಚ್ಚು ಡೆವಲಪ್ ಆಗ್ತಕ್ಕಂಥದ್ದು. ಉದ್ದಿಮೆದಾರರಿಗಾಗ್ಬೋದು, ಮಹಿಳೆಯರಿಗಾಗ್ಬೋದು, ಸಣ್ಣ ಬಿಸ್ನೆಸ್ ಮಾಡಿದ್ರು ಕೂಡ ವಿಸ್ತರಣೆಯಾಗಿ ಅದರಿಂದ ಹೆಚ್ಚು ಹಣ ಬರ್ತಕ್ಕಂಥ ಯೋಗ. ತಾವು ಮಾರ್ತಕ್ಕಂಥ ವಸ್ತುಗಳಿಗೆ ಹೆಚ್ಚು ಬೆಲೆ ಸಿಗ್ತಕ್ಕಂಥದ್ದು. ಮಾರ್ಕೆಟಿಂಗ್ ಅವ್ರಿಗೆ, ಆನ್ಲೈನ್ ಅವ್ರಿಗೆ, ರೈತರಿಗೆ, ಬೆಳೆದಂಥ ಬೆಳೆಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಇರ್ತಕ್ಕಂಥ ಯೋಗ ಇದೆ. ಆರೋಗ್ಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಹೆಚ್ಚು ಯೋಚನೆಗಳನ್ನು ಮಾಡೋಕ್ಕೆ ಹೋದಾಗ ನರೋ ದುಃಖಂ, ನರಗಳ ಒಂದು ದೌರ್ಬಲ್ಯ. ಅದ್ರ ಜೊತೆಗೆ ಮೀನರಾಶಿ ಯಾವಾಗಲೂ ಪಾದಗಳಿಗೆ ಸಂಬಂಧಿಸಿರತಕ್ಕಂಥ ರಾಶಿ. ನಾವು ಪಾದಗಳನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಡೀ ದೇಹನೇ ಆ ಪಾದಗಳ ಮೇಲೆ ಕುಳಿತಿದೆ. ಪಾದಗಳ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ದೇಹ ಕೂಡ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಅಲರ್ಟಾಗಿ ಇರಬೇಕಾಗಿರುತ್ತೆ. ಪರಿಹಾರಕ್ಕೆ ಬಂದಾಗ ಈ ರಾಶಿಯವರು ಸಾಕ್ಷಾತ್ ಗುರುವಿನ ಆರಾಧನೆ, ಗುರುವಿನ ಮೊರೆ ಹೋಗ್ತಕ್ಕಂಥದ್ದು. ಗುರುಗಳು ಅಂತ ಹೇಳಿದಾಗ ನಾವು ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ದತ್ತಾತ್ರೇಯರಾಗ್ಬೋದು, ಶ್ರೀಧರ ಗುರುಗಳಾಗ್ಬೋದು. ಪ್ರತಿ ಗುರುವಾರ ಕಡಲೆಬೇಳನ್ನು 21 ಆಗ್ಬೋದು, 54 ಆಗ್ಬೋದು, 108 ಆಗ್ಬೋದು, ಬುಧವಾರವೇ ಅದನ್ನು ನೆನೆಸಿಟ್ಟು ಅದರಲ್ಲಿ ಒಂದು ಹಾರವನ್ನು ಮಾಡಿ ಗುರುಗಳ ಕ್ಷೇತ್ರ. ನಮಗೆ ಯಾವಾಗಲೂ ಹೇಳ್ತಾ ಇರ್ತೀವಿ, ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಗೆ ಸಿಗಲ್ಲ, ಎಲ್ಲೋ ರೇರ್ ಆ ದೇವಸ್ಥಾನ. ಹಾಗಾಗಿ ಎಲ್ಲಾದರೂ ನಿಮಗೆ ಅಶ್ವತ್ಥ ವೃಕ್ಷ ಇದ್ದಾಗ, ಆಲದ ಮರ ಇದ್ದಾಗ ಅಲ್ಲೂ ಕೂಡ 21 ಕಡಲೆಯ ಕಾಳನ್ನು ನೆನೆಸಿ ಅದನ್ನು ತಗೊಂಡೋಗಿ ಅದಕ್ಕೆ ಆಹಾರವನ್ನು ಕೊಟ್ಟು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದು. ಗೋಸೇವೆ ಮಾಡಿಕೊಂಡಾಗ ಗೋವಿಗೆ ಆಹಾರ ಕೊಟ್ಟರು ಕೂಡ ಇದು ಕೂಡ ಸಾಕಷ್ಟು ಪರಿಹಾರವನ್ನು ಕೂಡ ಕೊಡುತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದಾಗ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ಗುರುಭ್ಯೋ ನಮಃ. ಎರಡರಲ್ಲೊಂದನ್ನು ಹೆಚ್ಚಾಗಿ ಹೇಳ್ಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ.